ಓಕೆ ಮನಿ ಲೂಟರ್ಸ್, ನೀವು ಸ್ಟಾರ್ಟಿಂಗಲ್ಲಿ ಪೇ ಪ್ರೂಫ್ ನೋಡ್ಬೋದು. ನನಗೆ ಸಕ್ಸಸ್ಫುಲ್ಲಾಗಿ ಮನಿ ಅನ್ನೋದು ರಿಸೀವ್ ಅನ್ನೋದಾಗಿದೆ. ಸೊ ಟುಡೇ ಬಂದುಬಿಟ್ಟು ಒಂದು ಬೆಸ್ಟ್ ಸೆಲ್ಫ್ ರೆಫರ್ ಆ್ಯಂಡ್ ಅರ್ನಿಂಗ್ ಅಪ್ಲಿಕೇಶನ್ ತಂದಿದ್ದೀನಿ. ನೀವು ಜಸ್ಟ್ ಏನೂ ಇಲ್ಲ, ಇದು ನಮ್ಮ ಅರ್ನಿಂಗ್ ಅಪ್ಲಿಕೇಶನ್, ಇದು ವಾಟ್ಸಪ್ ಇರುತ್ತಲ್ಲ, ಎರಡು ಲಿಂಕ್ ಅನ್ನೋದು ಮಾಡಬೇಕು. ಈ ಥರ ನೀವು ಲಿಂಕ್ ಅನ್ನೋದು ಮಾಡಿಬಿಟ್ಟು ಮನಿ ಅನ್ನೋದು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಟುಡೇ ಬಂದುಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಬ್ಲರ್ ಇರುತ್ತೆ. ಯಾಕಪ್ಪ ಅಂದರೆ ಇದು ಒಂದು ವೆಬ್ಸೈಟ್ ಆಗಿರುತ್ತೆ, ಅದಕ್ಕೋಸ್ಕರ ವೆಬ್ಸೈಟಿಂದ ಅಪ್ಲಿಕೇಶನ್ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ಅದಕ್ಕೋಸ್ಕರ ಟುಡೇ ಬಂದುಬಿಟ್ಟು ಸ್ಕ್ರೀನ್ ರೆಕಾರ್ಡು ಬ್ಲರ್ ಆಗಿರುತ್ತೆ. ಸೊ ನೀವೇನಪ್ಪ ಮಾಡಬೇಕಂದ್ರೆ ಸ್ವಲ್ಪ ವೀಡಿಯೋ ನೋಡಿಕೊಂಡು ಅಡ್ಜಸ್ಟ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಪೇ ಪ್ರೂಫ್ ಅನ್ನೋದು ತೋರಿಸಿದ್ದೀನಿ. ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಟುಡೇ ಬಂದುಬಿಟ್ಟು ಯಾವ ರೀತಿ ಅರ್ನಿಂಗ್ ಅನ್ನೋದು ಮಾಡ್ಕೋದು, ನಿಮಗೆ ಒಂದು ರೆಫರ್ಗೆ ಇಷ್ಟ ಅಮೌಂಟ್ ಅನ್ನೋದು ಸಿಗುತ್ತೆ, ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಸೊ ಟುಡೇ ಬಂದುಬಿಟ್ಟು ಒಂದು ಬಿಗ್ ಅಂದರೆ ಬಿಗ್ ಲೂಟು. ಇದು ಒಂದೇ ಡಿವಿಸಲ್ಲಿ ಯಾವ ರೀತಿ ಲೂಟ್ ಅನ್ನೋದು ಅರ್ನಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಒಂದೇ ಡಿವಿಸಲ್ಲಿ ಅನ್ಲಿಮಿಟೆಡ್ ಟ್ರಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವೀಡಿಯೋ ಎಂಡ್ವರೆಗೂ ನೋಡಿ. ಇನ್ನು ಲೇಟಾಗಿ ನಡಿ ಗೈಸ್ ವೀಡಿಯೋನ ಶುರು ಮಾಡಿ. ಓಕೆ ಗೈಸ್, ಇಲ್ಲಿ ನೋಡ್ಕೋಬೋದು, ನಿಮಗೆ ಈ ಥರ ಲಿಂಕ್ ಅನ್ನೋ ಸಿಗುತ್ತೆ. ನೀವು ಜಸ್ಟ್ ಏನೂ ಇಲ್ಲ, ಲಿಂಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಸೊ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರು ಕೆಳಗಡೆ ಗೆಟ್ ಕೋಡ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ರಿಸೀವ್ ಅನ್ನೋದಾಗುತ್ತೆ. ಅದು ಹಾಕಿಬಿಟ್ಟ ಮೇಲೆ ಕೆಳಗಡೆ ಅಂದರೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡು ಹಾಕಿಬಿಟ್ಟ ಮೇಲೆ ನಂದು ಅದು ಇನ್ವಿಟ್ ಕೋಡ್ ಹಂಗೆ ಇರಬೇಕು. ಅದಾದಮೇಲೆ ಕೆಳಗಡೆ ಸೈನಪ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿ ಸಕ್ಸಸ್ಫುಲ್ಲಾಗಿ ಸೈನಪ್ ಅನ್ನೋದು ಕಂಪ್ಲೀಟ್ ಆಗಿದೆ. ಅಪ್ಲಿಕೇಶನ್ ಈ ಥರ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಷನ್ಸ್ ಅನ್ನೋದು ಸಿಗುತ್ತೆ. ಅಲ್ಲೇ ಇರುತ್ತೆ ಆಪ್ಷನ್ನು ಡೌನ್ಲೋಡ್ ಅಂತ. ಡೌನ್ಲೋಡ್ ಅನ್ನೋದು ಮಾಡಿಕೊಂಡು ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಲ್ಲಿ ಏನು ಹಾಕಿರ್ತಿರೋ ವೆಬ್ಸೈಟಲ್ಲಿ ಏನು ಹಾಕಿರ್ತಿರೋ ಮೊಬೈಲ್ ನಂಬರ್ ಆ್ಯಂಡ್ ಪಾಸ್ವರ್ಡು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದಮೇಲೆ ಇಲ್ಲಿ ಲಾಗಿನ್ ಅನ್ನೋದು ಆಗಬೇಕು. ಸೆಕೆಂಡ್ ಆಪ್ಷನ್ ಪಾಸ್ವರ್ಡ್ ಐತಲ್ಲ, ಅದು ಹಾಕಿಬಿಟ್ಟು ಮೊಬೈಲ್ ನಂಬರು ಪಾಸ್ವರ್ಡ್ ಆಗಿಬಿಟ್ಟು ಸಕ್ಸಸ್ಫುಲ್ಲಾಗಿ ಸೈನಪ್ ಅನ್ನೋದು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನೋಡ್ಬೋದು, ನಿಮಗೆ ಸೈನಪ್ ಬೋನಸ್ ಇಷ್ಟ ಅಮೌಂಟ್ ಅನ್ನೋದು ಸಿಕ್ಕಿರುತ್ತೆ. ಸೊ ಇವಾಗ ನೀವು ಏನಪ್ಪ ಮಾಡಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಬೇಕು. ಇದರಲ್ಲಿ ನೋಡ್ಬೋದು, ಇವಾಗ ನೀವೇನಪ್ಪ ಮಾಡಬೇಕಂದ್ರೆ ಅಲ್ಲಿ ನೋಡ್ಬೋದು ರಿಜಿಸ್ಟರ್ ಆ್ಯಂಡ್ ಗೆಟ್ ಅಂತ ಅಷ್ಟೈತೆ, ಮತ್ತು ಡೌನ್ಲೋಡ್ ಆ್ಯಂಡ್ರಾಯ್ಡ್ ಅಷ್ಟೈತೆ. ಅದು ಆಲ್ರೆಡಿ ನಿಮಗೆ ಸಿಕ್ಕೈತೆ. ಮತ್ತು ನೀವು ಬೈಂಡ್ ಮಾಡೋದು ನಿಮಗೆ ಅಷ್ಟು ಸಿಗುತ್ತೆ, ಇನ್ವಿಟ್ ಮಾಡೋದು ನಿಮಗೆ ಅಷ್ಟು ಸಿಗುತ್ತೆ ಅಂತ. ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಿದೆ. ಇಲ್ಲಿ ನೋಡ್ಬೋದು ಒಂದು ಆಪ್ಷನ್ ಇನ್ವಿಟ್ ಅಂತ ಆಯ್ತಲ್ವ, ಇನ್ವಿಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಲೋಡಿಂಗ್ ಡಾಟಾ ಅಂತ ಆಯಿತು, ಲೋಡಿಂಗ್ ಅನ್ನೋದು ಆಗ್ತಿದೆ. ಇಲ್ಲಿ ನೋಡ್ಬೋದು ನಿಮಗೆ ಅಷ್ಟು ಅಮೌಂಟ್ ಅನ್ನೋದು ಸಿಗುತ್ತಂತೆ ಒಂದು ರೆಫರ್ಗೆ. ನೀವು ಎಷ್ಟು ಬೇಕೋ ಅಷ್ಟು ರೆಫರ್ ಅನ್ನೋದು ಮಾಡ್ಕೋಬೋದು. ಸೊ ಇನ್ನು ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ನೋಡ್ಬೋದು, ನೀವು ಶೇರ್ ಮಾಡಬೇಕು, ಓಪನ್ ಮಾಡ್ತಾರೆ ನಿಮ್ಮ ಫ್ರೆಂಡು, ರಿಜಿಸ್ಟರ್ ಮಾಡ್ತಾರೆ, ಮತ್ತು ವಾಟ್ಸಪ್ಪು ಲಿಂಕ್ ಅನ್ನೋದು ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ 12 ಅವರ್ಸು ನಿಮ್ಮ ಫ್ರೆಂಡ್ ಅದೇ ರೀತಿ ಅದನ್ನು ಇದು ಮಾಡಬೇಕು. ನೋಡ್ಬೋದು, ನನ್ನದು ಪೆಂಡಿಂಗ್ ಅರ್ನಿಂಗ್ಸ್ ಐತಲ್ಲ, ಅದು ನಮ್ಮ ಫ್ರೆಂಡ್ಸ್ ಏನಾದರೂ 12 ಅವರ್ಸು ಅದೇ ರೀತಿ ಬೈಂಡ್ ಮಾಡಿದ್ರೆ ನನಗೆ ಸಕ್ಸಸ್ಫುಲ್ಲಾಗಿ ಅಷ್ಟು ಅಮೌಂಟ್ ಸಿಗುತ್ತಂತೆ. ಇಲ್ಲಿ ನೋಡ್ಬೋದು ಕಾಪಿ ಲಿಂಕ್ ಐತಲ್ಲ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ಬ್ಯಾಗ್ ಬಂದುಬಿಟ್ಟು ಏನಪ್ಪ ಬೈಂಡ್ ಆಪ್ಷನ್ ಐತಲ್ಲ, ಬೈಂಡ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕಂಟ್ರಿ ಕೋಡ್ ಫಸ್ಟ್ 91 ಹಾಕಬೇಕು. 91 ಹಾಕಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು, ಇಲ್ಲಾಂದರೆ ವರ್ಕ್ ಅನ್ನೋದಾಗಲ್ಲ. ಫಸ್ಟ್ 91 ಹಾಕಬೇಕು. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಅನ್ನೋದು ಮಾಡಿ ಕೆಳಗಡೆ ಒಂದು ನೋಡ್ಬೋದು 8 ಡಿಜಿಟ್ ಕೋಡ್ ಅನ್ನೋದು ಬರುತ್ತಲ್ಲ, ಅದು ಕಾಪಿ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಹೋಗಬೇಕು. ವಾಟ್ಸಪ್ಪಲ್ಲಿ ಹೋಗಿಬಿಟ್ಟು ಏನಪ್ಪ ಮಾಡ್ತೀನಿ ಅಂದರೆ ನೋಡ್ಬೋದು, ನಾನು ವಾಟ್ಸಪ್ ಅನ್ನೋದು ಓಪನ್ ಅನ್ನೋದು ಮಾಡ್ತಾಯಿದ್ದೀನಿ. ಮೇಲೆ 3 ಡಾಟ್ ಐತಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಡಿವಿಸ್ ಐತಲ್ಲ, ಲಿಂಕ್ ಡಿವಿಸ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಲಿಂಕ್ ಡಿವಿಸ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾರೆ, ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ಲಿಂಕ್ ಡಿವಿಸ್ ಅಂತ ಮತ್ತೆ ಬರುತ್ತೆ. ಯೂಸ್ ಮೊಬೈಲ್ ಡಾಟಾ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟ ಮೇಲೆ ನಿಮ್ಮ ಮೊಬೈಲ್ದು ಪಾಸ್ವರ್ಡ್ ಅನ್ನೋದು ಕೇಳುತ್ತೆ. ನಿಮ್ಮ ಮೊಬೈಲ್ ಪಾಸ್ವರ್ಡ್ ಆಗ್ತದೆ. ಕೆಳಗಡೆ ಲಿಂಕ್ ವಿತ್ ಫೋನ್ ಅಂತ ಆಯ್ತಲ್ಲ, ಲಿಂಕ್ ವಿತ್ ಫೋನ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಏನಪ್ಪ ಅಂದರೆ ಅಲ್ಲಿ ಕಾಪಿ ಅನ್ನೋದು ಮಾಡೋದ್ರಲ್ಲ, ಇಲ್ಲಿ ಪೇಸ್ಟ್ ಅನ್ನೋದು ಮಾಡಬೇಕು ಅಷ್ಟೇ. ಪ್ಲೇಸ್ ಮಾಡ್ತಾ ವಿತಿನ್ ಒಂದು 5 to 10 ಸೆಕೆಂಡ್ ಒಳಗಡೆ ಅದು ಅರ್ನಿಂಗ್ ಅಪ್ಲಿಕೇಶನ್ ಇದು ಲಿಂಕ್ ಅನ್ನೋದಾಗುತ್ತೆ. ಅವಾಗಿಂದ ನಿಮಗೆ ಅರ್ನಿಂಗ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ನಾನು ಸಕ್ಸಸ್ಫುಲ್ಲಾಗಿ ಆ ಲಿಂಕ್ ಅನ್ನೋದು ಮಾಡಿದ್ದೀನಿ. ಓಕೆ ಗೈಸ್, ಇಲ್ಲಿ ನೋಡ್ಬೋದು, ನಾನು ಸಕ್ಸಸ್ಫುಲ್ಲಾಗಿ ಲಿಂಕ್ ಅನ್ನೋದು ಮಾಡಿಬಿಟ್ಟೆ. ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಮತ್ತು ಅಪ್ಲಿಕೇಶನಲ್ಲಿ ಬ್ಯಾಕ್ ಅನ್ನೋದು ಬರ್ತೀನಿ. ಅಲ್ಲಿ ನೋಡ್ಬೋದು ಒಂದು ಆಪ್ಷನ್ ಅನ್ನೋದು ಬರುತ್ತೆ. ನಿಮ್ದು ಏನಾದರೂ ಲಿಂಕ್ ಅನ್ನೋದು ಮಾಡಿದರೆ ಅಲ್ಲಿ ನೋಡ್ಬೋದು 12 ಅವರ್ಸ್ ಅನ್ನೋದು ಆಗುತ್ತೆ. ನಂದು 7 ಅವರ್ಸ್ ತೋರಿಸ್ತಾ ಇತ್ತಲ್ವ, ನಾನು ಆಲ್ರೆಡಿ 5 ಅವರ್ಸ್ ಹಿಂದೆ ಮಾಡಿದ್ದೆ ಲಿಂಕ್, ಅದಕ್ಕೋಸ್ಕರ 7 ಅವರ್ಸ್ ತೋರಿಸ್ತಿದೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ಇನ್ವಿಟ್ ಆಪ್ಷನ್ ಐತಲ್ಲ, ಇನ್ವಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ವಿಟ್ ಮೋರ್ ಫ್ರೆಂಡ್ಸ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಅನ್ನೋದು ಕಾಪಿ ಮಾಡಿಕೊಂಡು ವಿಯಾ ಬ್ರೌಸರ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡಿಕೊಂಡು ಓಪನ್ ಮಾಡಿದ್ರೆ ಅಲ್ಲಿ ಕಾಪಿ ಮಾಡಿರೋ ಲಿಂಕು ವಿಯಾ ಬ್ರೌಸರ್ ಬಂದುಬಿಟ್ಟು ಪೇಸ್ಟ್ ಅನ್ನೋದು ಮಾಡಬೇಕು. ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಪ್ರೋಸೆಸ್ ಮಾಡೋದ್ರಲ್ವ, ಏನಪ್ಪ ಅಂದರೆ ಇಲ್ಲಿ ಕೂಡ ರಿಜಿಸ್ಟರ್ ಮಾಡಬೇಕು. ಹೊಸದು ಮೊಬೈಲ್ ನಂಬರ್ ಹಾಕಿ ಮತ್ತೆ ಗೆಟ್ ಕೋಡ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ಅದಕ್ಕೆ OTP ಬರುತ್ತೆ, ಮತ್ತು ಪಾಸ್ವರ್ಡ್ ಆಗಿಬಿಟ್ಟು ಇಲ್ಲಿ ಕೂಡ ಒಂದು ನ್ಯೂ ಅಕೌಂಟ್ ರಿಜಿಸ್ಟರ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನಮ್ಮ ಮೇನ್ ಅರ್ನಿಂಗ್ ಅಪ್ಲಿಕೇಶನ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈನ್ ಔಟ್ ಐತಲ್ಲ, ಸೈನ್ ಔಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಲಾಗೌಟ್ ಸಕ್ಸಸ್ಫುಲ್ಲಾಗಿ ಆಗುತ್ತೆ. ಅವಾಗ ಏನಪ್ಪ ಮಾಡ್ತೀನಿ ಅಂದರೆ ಇವಾಗ ನೀವು ರೆಫರ್ ಮಾಡಿರೋದು ಇವಾಗ ಕ್ರಿಯೇಟ್ ಮಾಡೋದ್ರಲ್ಲ, ವಿಯಾ ಬ್ರೌಸರಲ್ಲಿ ಮಾಡಿರೋದ್ರಲ್ವ, ನೀವು ರೆಫರ್ ಅನ್ನೋದು ಮಾಡಿ ಇಲ್ಲಿ ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕೋದ್ರಲ್ವ, ಇಲ್ಲಿಂದ ತಗೊಂಡು ಇವಾಗ ನೀವು ಏನಪ್ಪ ಮಾಡಿದ್ರೆ ಸೈನ್ ಔಟ್ ಮಾಡೋದ್ರಲ್ಲ ನಮ್ಮ ಅರ್ನಿಂಗ್ ಅಪ್ಲಿಕೇಶನ್, ಅಲ್ಲಿ ಬಂದುಬಿಟ್ಟು ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಅನ್ನೋದಾಗುತ್ತೆ. ಇಲ್ಲಿ ಕೂಡ ಇಷ್ಟ ಅಮೌಂಟ್ ಸಿಗುತ್ತೆ.
ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ಇದು ರೆಫರ್ ಅಕೌಂಟ್ ಆಗುತ್ತೆ, ನಿಮ್ಮ ಮೇಯ್ನ್ ಅಕೌಂಟು ಸೈನ್ ಔಟ್ ಮಾಡಿದ್ದೀರಾ, ಇದು ರೆಫರ್ ಅಕೌಂಟು ನೀವು ಲಾಗಿನ್ ಅನ್ನೋದು ಮಾಡಿದ್ದೀರಾ. ಸೊ ಇವಾಗ ಏನಪ್ಪ ಅಂದರೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ, ಇಲ್ಲಿ ಬೈಂಡ್ ಮಾಡಬೇಕು ನಿಮ್ಮ ವಾಟ್ಸಪ್. ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದೆ ಅಲ್ವಾ, ಅಲ್ಲಿ 91 ಹಾಕಿಬಿಟ್ಟು ಮೊಬೈಲ್ ನಂಬರ್ ಹಾಕಿಬಿಟ್ಟು ಈ ಥರ ಬೈಂಡ್ ಮಾಡಬೇಕು. ಬೈಂಡ್ ಮಾಡಿಬಿಟ್ಟು ಏನಪ್ಪ ಮಾಡ್ತೀನಿ ಅಂದರೆ 12 ಅವರ್ಸ್ ವೆಯ್ಟ್ ಮಾಡಿ ನಿಮಗೆ ಇಷ್ಟು ಅಮೌಂಟ್ ಸಿಗುತ್ತೆ. ನೀವು ಎಷ್ಟು ಅಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ರೆಫರ್ ಮಾಡಿ ಅಷ್ಟು ಅರ್ನಿಂಗ್ ಅನ್ನೋದು ಮಾಡ್ಕೋಬೇಕು. ನಿಮಗೆ ಅನ್ಲಿಮಿಟೆಡ್ರಿಗೆಲ್ಲ ನಾನು ಡೀಟೇಲ್ಸಾಗಿ ಟೆಲಿಗ್ರಾಮಲ್ಲಿ ವಾಯ್ಸ್ ಮೆಸೇಜ್ ಹಾಕ್ತೀನಿ. ಯಾಕಪ್ಪ ಅಂದರೆ ಇದು ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಪಾಲಿಸಿ ಇರುತ್ತಲ್ಲ, ಅದಕ್ಕೋಸ್ಕರ ಹೇಳ್ತಿಲ್ಲ. ಸೊ ಇವಾಗ ನೋಡ್ಬೋದು ನಾನು ಏನಪ್ಪ ಅಂದರೆ ಅನ್ಲಿಮಿಟೆಡ್ ಯಾವ ರೀತಿ ಅಪ್ಪ ಅಂದರೆ ನಿಮ್ಮ ಮೇಯ್ನ್ ಅರ್ನಿಂಗ್ ಅಪ್ಲಿಕೇಶನ್ ಇರುತ್ತಲ್ಲ, ಮೇಯ್ನ್ ಅಕೌಂಟ್ ಇರುತ್ತಲ್ಲ, ಅದರ ಕಾಪಿ ಅಂದರೆ ಫಸ್ಟ್ ಅದರಲ್ಲಿ ವಾಟ್ಸಪ್ ಅನ್ನೋದು ಬೈಂಡ್ ಮಾಡಿರಿ. ಅದಾದಮೇಲೆ ಏನಪ್ಪ ಮಾಡ್ತೀವಿ ಅಂದರೆ ಇನ್ವಿಟ್ ಲಿಂಕು ಕಾಪಿ ಅನ್ನೋದು ಮಾಡ್ಕೊಳ್ಳಿ. ನಿಮ್ಮ ಮೇನ್ ಅಕೌಂಟ್ ಇನ್ವಿಟ್ ಲಿಂಕ್ ಕಾಪಿ ಮಾಡಿಕೊಂಡು ವಿಯಾ ಬ್ರೌಸಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿರಿ. ಇಲ್ಲಿ ಬಂದುಬಿಟ್ಟು ಏನಪ್ಪ ಮಾಡ್ತೀವಿ ಅಂದರೆ ಮೊಬೈಲ್ ನಂಬರ್ ಹಾಕಿಬಿಟ್ಟು ಅಂದರೆ ಗೆಟ್ ಕೋಡ್ ಇರ್ತಾರ, ಗೆಟ್ ಕೋಡ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಒಂದು OTP ಅನ್ನೋದು ರಿಸೀವ್ ಆಗುತ್ತೆ. ಅದರ ಕೆಳಗಡೆ ಪಾಸ್ವರ್ಡ್ ಆಗಬೇಕು, ಯಾವುದಾದ್ರೂ ಒಂದು ಪಾಸ್ವರ್ಡ್ ಅನ್ನೋದು ಹಾಕಿಬಿಟ್ಟು ಸೈನ್ ಅಪ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಮಾಡ್ಕೊಳ್ಳಿ. ಅದಾದಮೇಲೆ ಏನಪ್ಪ ಅಂದರೆ ನಮ್ಮ ಅರ್ನಿಂಗ್ ಅಪ್ಲಿಕೇಶನ್ ಇರುತ್ತಲ್ವ, ಇದರ ಬಂದುಬಿಟ್ಟು ಸೈನ್ ಔಟ್ ಮಾಡಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈನ್ ಔಟ್ ಮಾಡಿರಿ. ಇವಾಗ ನೀವು ರೆಫರ್ ಮಾಡಿರೋದು ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಲ್ವ, ಅದು ಇಲ್ಲಿ ಲಾಗಿನ್ ಅನ್ನೋದು ಮಾಡಿರಿ. ಲಾಗಿನ್ ಮಾಡಿಬಿಟ್ಟು ಏನಪ್ಪ ಮಾಡ್ತೀವಿ ಅಂದರೆ ವಾಟ್ಸಪ್ ಐತಲ್ಲ, ವಾಟ್ಸಪ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡಿಕೊಂಡು ಅಂದರೆ ನಿಮ್ಮ ಪರ್ಸನಲ್ ವಾಟ್ಸಪ್ ಏನು ಹಾಕಕ್ಕೆ ಹೋಗಬೇಡ್ರಿ. ಇನ್ನು ಬೇರೆ ನಿಮ್ಮ ಮನೆಯಲ್ಲಿ ಬೇರೆ ನಂಬರ್ಸು ಕೀಪ್ಯಾಡ್ ಇಂಥ ಮೊಬೈಲ್ಸ್ ಇರುತ್ತಲ್ಲ, ಅದು ಯೂಸ್ ಅನ್ನೋದು ಮಾಡ್ಕೊಳ್ಳಿ ವಾಟ್ಸಪ್. ಯಾಕಂದರೆ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವಾಟ್ಸಪ್ಪಲ್ಲಿ ಏನಪ್ಪ ಮಾಡ್ತಿದ್ರೆ ನಮ್ಮ ಮೇನ್ ಅರ್ನಿಂಗ್ ಅಪ್ಲಿಕೇಶನ್ ವಾಟ್ಸಪ್ ಬಂದುಬಿಟ್ಟು ಅಂದರೆ ಲಿಂಕ್ ಅನ್ನೋದು ಮಾಡಿರಿ. ನಿಮಗೆ 12 ಅವರ್ಸ್ ಆದಮೇಲೆ ನಿಮ್ಮ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ. ಆವಾಗ ನಿಮಗೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದೆ ಅಲ್ವಾ, ಇಷ್ಟು ಅಮೌಂಟು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ. ಅದನ್ನು ನೀವು 24 ವಿತ್ಡ್ರಾ ಅನ್ನೋದು ಮಾಡ್ಕೋದು. ನಿಮ್ಮ ಅದರಲ್ಲಿ ಅದು ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಅದರಲ್ಲಿ ಕೂಡ ವಿತ್ಡ್ರಾ ಅನ್ನೋದು ಮಾಡ್ಕೋದು. ನಿಮಗೆ ಸ್ಟಾರ್ಟಿಂಗಲ್ಲಿ ಪೇ ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್, ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರೋದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗಾಯ್ಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸ್ ಏನಾದರೂ ಬೈ ಟೇಕ್ ಕೇರ್.